ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಟಾಸ್ಕ್ ಕಂಟಿನ್ಯೂ ಆಗ್ತಾಯಿದೆ. ಸೊ ಲೈಟ್ ಆಫ್ ಆದಾಗಲೂ ಕೂಡ ಟಾಸ್ಕ್ ಕಂಟಿನ್ಯೂ ಆಗ್ತಾಯಿದೆ ಅಂತಂದರೆ ನನಗೆ ಪ್ರಶ್ನೆ ಇರೋವಂಥದ್ದು ಬಿಗ್ ಬಾಸ್ಗೆ. ಬಿಕಾಸ್ ಆಫ್ ನೈಟ್ ಅಂದರೆ ರಾತ್ರಿ ಮಲಗೋ ಟೈಮಲ್ಲೂ ಕೂಡ ಟಾಸ್ಕ್ ಕಂಟಿನ್ಯೂ ಮಾಡ್ತಿದ್ದಾರಲ್ಲ, ಸೊ ಅದು ನನಗೆ ಬೇಜಾರಿರುವಂಥದ್ದು ಬಿಗ್ ಬಾಸ್ ಮೇಲೆ, ಯಾಕೆ ನೈಟಲ್ಲೂ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಇನ್ನೊಂದು, ಇಲ್ಲಿ ಖಂಡಿತವಾಗ್ಲೂ ಟಾಸ್ಕ್ ಕಂಟಿನ್ಯೂ ಆಗ್ತಿದೆ ಅಂತಂದರೆ ಇಲ್ಲಿ ಯಾರು ಗೆಸ್ಟಾಗಿ ಬಂದಿರ್ತಾರೆ ಸೊ ಅವರು ಟಾಸ್ಕ್ ಕಂಟಿನ್ಯೂ ಮಾಡೇ ಮಾಡ್ತಾರೆ. ಆ್ಯಂಡ್ ಸಿಬ್ಬಂದಿಗಳು ಗೆಸ್ಟ್ ಅವ್ರು ಏನೇನು ಕೇಳ್ತಾರೆ ಅದನ್ನ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಬಟ್ ನನಗೆ ಪ್ರಾಬ್ಲಮ್ ಇರೋವಂಥದ್ದು ಏನು ಅಂತಂದರೆ ಇಲ್ಲಿ ಯಾವ್ಯಾವ ಸೇವೆಗಳನ್ನು ನೈಟಲ್ಲಿ ಕೇಳಬೇಕು ಅನ್ನೋವಂಥದ್ದು. ಸೊ ಅಲ್ಲಿ ಐಶ್ವರ್ಯ ಕೇಳ್ತಿರೋವಂಥದ್ದು ನನಗೆ ತಲೆ ನೋಯ್ತದೆ, ತಲೆ ಒತ್ತಿ ಅಂತ ಹೇಳ್ತಿದ್ದಾರೆ. ಯಾವ ರೆಸಾರ್ಟಲ್ಲಿ ಗುರು ತಲೆ ಒತ್ತಾರೆ? ನನಗೆ ಗೊತ್ತಿರೋ ಪ್ರಕಾರ ರೆಸಾರ್ಟ್ಗಳಲ್ಲಿ ಏನೇನು ಮಾಡಬೇಕು, ಬಟ್ಟೆ ಕ್ಲೀನ್ ಮಾಡೋವಂಥದ್ದು, ಮನೆ ರೆಸಾರ್ಟ್ ಕ್ಲೀನ್ ಮಾಡೋವಂಥದ್ದು, ಅವ್ರಿಗೆ ಏನೇನು ಊಟ ಬೇಕಾದರೆ, ಸೊ ಕಾಫಿ ಬೇಕಾದರೆ, ಸೊ ಆ ಥರದ್ದು ಏನಾದರೂ ಇದ್ದರೆ ಕೊಡ್ತಾರೆ. ಬಟ್ ತಲೆ ಒತ್ತೋವಂಥದ್ದು ಇದೆಯಾ ಅಂತ ನನಗದು ಆಶ್ಚರ್ಯ ಅನ್ನಿಸ್ತಾ ಇದೆ. ತಲೆ ಒತ್ತುವಂಥದ್ದು ಇಲ್ಲ ನನ್ನ ಪ್ರಕಾರ. ಬಟ್ ಅಲ್ಲಿ ಮಂಜು ಕೇಳ್ತಿರೋಂಥದ್ದು ಮ್ಯೂಸಿಕಲ್ ನೈಟ್ಸ್ ಕೇಳ್ತಿದ್ದಾರೆ. ಓಕೆ, ಮೇ ಬಿ ಮ್ಯೂಸಿಕಲ್ ನೈಟ್ಸ್ ಕೆಲವು ರೆಸಾರ್ಟ್ಗಳಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಅದು ಇದ್ದರೆ ಕೊಡಬೇಕು. ಇಲ್ಲ ಅಂದರೆ ಅಟ್ಲೀಸ್ಟ್ ಅವ್ರ ಹತ್ರ ಏನೇನಿದೆ ಸೌಲಭ್ಯ, ಸದ್ಯಕ್ಕೆ ಇವಾಗ ಬಿಗ್ ಬಾಸ್ ರೆಸಾರ್ಟ್ ಅಂತಂದರೆ ನೈಟ್ ಮ್ಯೂಸಿಕ್ ನೈಟ್ಸ್ ಅಂತ ಏನು ಕೊಡ್ಬೋದು, ಅಟ್ಲೀಸ್ಟ್ ಅವರೇ ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡಿ ಕೊಡ್ಬೋದು. ಓಕೆ, ಸೊ ಅದನ್ನು ಕೂಡ ಆಗಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆಮೇಲೆ ಅಲ್ಲಿ ಚೈತ್ರ ಹೇಳ್ತಿರುವಂಥದ್ದು ಕಪ್ಸ್ ಎಲ್ಲ ಹಾಗೆ ಬಿದ್ದಿದೆ, ಹಾಗೆ ಹೀಗೆ. ಸೊ ಅದು ಅವ್ರ ಕರ್ತವ್ಯ. ಇವಾಗ ರೆಸಾರ್ಟ್ ಕ್ಲೋಸ್ ಮಾಡೋ ಟೈಮಲ್ಲಿ ಅಟ್ಲೀಸ್ಟು ಸೊ ಅದನ್ನು ನೀಟಾಗಿ ಇಟ್ಕೊಳ್ಳೋವಂಥದ್ದು ಅಲ್ಲಿ ಏನು ಮ್ಯಾನೇಜ್ಮೆಂಟ್ ಇದೆ, ಸೊ ಮ್ಯಾನೇಜ್ಮೆಂಟ್ ಯಾರು ಪ್ಲೇ ಮಾಡ್ತಿದ್ದಾರೆ ಟಾಸ್ಕಲ್ಲಿ, ಸೊ ಅವ್ರ ಜವಾಬ್ದಾರಿ ಅದನ್ನು ಅಟ್ಲೀಸ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಟಾಸ್ಕಿಗೆ ಕೊಟ್ಟಿರೋದ್ರಿಂದ ಯಾವುದೇ ಬೇಜಾರು ಮಾಡ್ಕೊಳ್ತೇನೆ, ಅದನ್ನು ಮಾಡಲೇಬೇಕು. ಬಿಗ್ ಬಾಸ್ ಮನೆಗೆ ಹೋಗಿದ್ದಾದಮೇಲೆ ನಾನು ಅದನ್ನ ಮಾಡಲ್ಲ, ಇದು ಮಾಡಲ್ಲ, ಸೊ ನನ್ನ ಚಾನ್ಸ್ ಬಂದಾಗ ನಾನು ನೋಡ್ಕೊತೀನಿ ಅನ್ನೋವಂಥದ್ದು ಸೊ ಅಷ್ಟೊಂದು ಸರಿಯಲ್ಲ ಅಂತ ನನಗನ್ಸುತ್ತೆ. ಬಟ್ ಕೆಲವೊಂದು ಯಾವ್ದ್ಯಾವ್ದು ಆಗುತ್ತೆ, ಅಟ್ಲೀಸ್ಟ್ ಅದನ್ನಾದರೂ ನೀಟಾಗಿ ಮಾಡೋವಂಥದ್ದನ್ನು ಇಲ್ಲಿ ಮ್ಯಾನೇಜ್ಮೆಂಟ್ ಯಾರು ಇದ್ದಾರೆ ಟಾಸ್ಕಲ್ಲಿ, ಸೊ ಅವ್ರು ಮಾಡಲೇಬೇಕಾಗತ್ತೆ, ಭವ್ಯ ಟೀಮ್ ಅವರು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅಲ್ಲಿ ನಾನು ನಿನ್ನೆಯಿಂದ ಕೂಡ ನೋಡ್ತಿರೋ ಪ್ರಕಾರ ಅಲ್ಲಿ ಕರೆಕ್ಟಾಗಿ ಒಂದು ಟಾಸ್ಕ್ನ ಫಾಲೋ ಮಾಡ್ತಿರೋವಂಥದ್ದು ಯಾರು ಅಂತಂದರೆ ಮೋಕ್ಷಿತಾ, ಇನ್ನೊಂದು ಧನರಾಜ್. ಭವ್ಯ, ತ್ರಿವಿಕ್ರಮ ಮತ್ತು ರಜತ್ ಸುಮ್ಮನೆ ಹಿಂದೆ ಮಾತಾಡ್ತಿದ್ದಾರೆ, ಕೆಲವೊಂದು ಮಾಡ್ತಾರೆ. ಬಟ್ ಆದರೆ ಅದನ್ನು ಏನು ಟಾಸ್ಕ್ನ ಯಾವ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಆ ರೀತಿಯಲ್ಲಿ ತೊಗೊಂಡು ಹೋಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಇವಾಗ ಅಲ್ಲೇನು ಅವರಿಗೆ ಗೆಸ್ಟ್ಗಳಿಗೆ ತಂದಂಥ ತಿಂಡಿನ ತಿನ್ನೋವಂಥದ್ದು, ಆಮೇಲೆ ತ್ರಿವಿಕ್ರಮ ಟ್ಯಾಪ್ ವಾಟರ್ನ ಮಿಕ್ಸ್ ಮಾಡಿಕೊಡ್ತಾರೆ. ಸೊ ಅದು ಕೂಡ ನನ್ನ ಪ್ರಕಾರ ತಪ್ಪು. ಆ್ಯಂಡ್ ಇವತ್ತಿನ ಒಂದು ಈ ಪ್ರೋಮೋ ಬೆಳಗ್ಗೆ ಬಿಟ್ಟಿದ್ದಾರೆ, ಅದ್ರ ಬಗ್ಗೆನೇ ಮಾತಾಡೋದಾದರೆ ಸೊ ಅಲ್ಲಿ ಕೆಲವೊಂದು ಹಿಂದುಗಡೆ ಮಾತುಗಳು ಕೂಡ ಕೇಳಿ ಬಂದಿದೆ ಅಂತ ನನಗನ್ಸುತ್ತೆ. ಸೊ ಕ್ಲೀನ್ ಮಾಡ್ತೀನಿ, ಟೈಮ್ ಬಂದಿದೆ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು. ಸೊ ಅಲ್ಲಿ ಖಂಡಿತವಾಗ್ಲೂ ಆ ಥರ ಮಾತಾಡಿದಾಗ ಅಲ್ಲಿ ಎದುರುಗಡೆ ಇದ್ದಂಥ ಮಂಜುಗಾಗಿರ್ಬೋದು, ಚೈತ್ರಾಗಾದರೂ ಆಗಿರ್ಬೋದು, ಟ್ರಿಗರ್ ಆಗೇ ಆಗುತ್ತೆ. ಸೊ ಟ್ರಿಗರ್ ಆಗಿರೋದ್ರಿಂದನೇ ಈ ಥರದ ಟಾಸ್ಕ್ಗಳು ಹಾಳಾಗೋಕ್ಕೆ ಕಾರಣ. ಆ್ಯಂಡ್ ಟ್ರಿಗರ್ ಆಗಲಿ ಅಂತಲೇ ನೈಟಲ್ಲೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಅದನ್ನು ಯಾವ ರೀತಿಯಲ್ಲಿ ಇವ್ರು ತೊಗೊತಾರೆ, ಆ್ಯಂಡ್ ಕೇಳಿದಂಥ ಒಂದು ಟೈಮಲ್ಲಿ ಸೊ ಅದನ್ನು ಕರೆಕ್ಟಾಗಿ ಪ್ರೊವೈಡ್ ಮಾಡಿದ್ರೆ ಯಾವುದೇ ಸಮಸ್ಯೆನೇ ಇರೋದಿಲ್ಲ. ಸೊ ನಿನ್ನೆ ಕೂಡ ಅಷ್ಟೇ ಮಂಜು ಅವ್ರಿಗೆ ಕೇಳಿದಂಥ 2-3 ಐಟಮ್ಗಳನ್ನು ಕೊಡಲೇ ಇಲ್ಲ. ಸೊ ಆ ಮನುಷ್ಯ ಆವಾಗ ಟ್ರಿಗರ್ ಆದ. ಸೊ ಟ್ರಿಗರ್ ಆದಮೇಲೆ ಅಲ್ಲಿ ಗೊತ್ತಾಗುತ್ತೆ ಯಾಕೆ ಅಷ್ಟೊಂದು ಟ್ರಿಗರ್ ಆಗ್ತಾಯಿದ್ರೆ, ಹಾಗೆ ಈಗ ಮಾತುಗಳೆಲ್ಲ ಬರುತ್ತೆ. ಸೊ ಫಸ್ಟ್ನೇ ಕೇಳಿದಾಗ ಅದನ್ನು ಕ್ಲಿಯರ್ ಕಟ್ಟಾಗಿ ಒಂದು ಕೊಟ್ಟಿದ್ದಿದ್ರೆ, ಅವ್ರು ಪ್ರೊವೈಡ್ ಮಾಡಿದ್ದಿದ್ರೆ ಅಷ್ಟೊಂದು ಗಲಾಟೆನೇ ಆಗ್ತಿರಲಿಲ್ಲ. ಅಲ್ಲಿ ಅವ್ರು ಕೇಳಿದಂಥ ಒಂದು ಯಾವುದು ಸಾಲ್ಟ್ ಏನೋ ಜ್ಯೂಸ್ ಅಂತ ಕೇಳಿದ್ರು. ಸೊ ಅದನ್ನ ಆವಾಗಲೇ ಕೊಟ್ಟಿದ್ದಿದ್ರೆ ಮುಗ್ದೋಗಿರೋದು. ಬಟ್ ಅದನ್ನು ಮಾಡ್ತಾಯಿಲ್ಲ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅಲ್ಲಿ ಭವ್ಯ ಅವರು ಕೂಡ ಅಷ್ಟೇ ಒಂದು ಟೀಮ್ನ ಕ್ಯಾಪ್ಟನ್ ಆಗಿ ಸೊ ಟಾಸ್ಕ್ನ ಯಾವ ರೀತಿ ತೊಗೊಂಡು ಹೋಗಬೇಕು ಅನ್ನೋದು ಕೂಡ ಅವರ ಒಂದು ಕರ್ತವ್ಯ. ಅದು ಮ್ಯಾನೇಜರ್ ಮೋಕ್ಷಿತ ಇರ್ಬೋದು, ಬಟ್ ಆದರೂ ಕೂಡ ಟಾಸ್ಕ್ ಅಂತ ಬಂದಾಗ ಸೊ ಟಾಸ್ಕ್ ಕ್ಯಾಪ್ಟನ್ನೇ ಅವರಾಗಿರೋದ್ರಿಂದ ಸೊ ಅವ್ರು ಅಟ್ಲೀಸ್ಟ್ ನೋಡ್ಕೋಬೋದಾಗಿತ್ತು ಅಂತ ನನಗನ್ಸುತ್ತೆ. ಬಟ್ ಇದು ಟಾಸ್ಕ್ ಹಳ್ಳ ಇಡಲಿಕ್ಕೆ ಒಂದು ರೀತಿಯಲ್ಲಿ ಯಾರು ಮ್ಯಾನೇಜ್ಮೆಂಟ್ ಇದ್ದಾರೆ ಅವರು ಕೂಡ ಕಾರಣ ಅಂತ ನನಗನ್ಸುತ್ತೆ. ಮಾಡಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದನ್ನು ಒಂಚೂರು ಸೀರಿಯಸ್ ಆಗಿ ತೊಗೊಂಡು ಸೊ ಅದನ್ನ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿನ್ನೆ ಒಂದು ಏನು ಎಪಿಸೋಡ್ ಇದೆ ಅದರದ್ದು ರಿವ್ಯೂ ಕೂಡ ಬರುತ್ತೆ ಸೊ ಚಾನಲಲ್ಲಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಹೊಡೆದಲ್ಲ ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್.